ಸೊ ನೆಕ್ಸ್ಟ್ ಇದು ಜಾರಕಿಹೊಳಿ ಅವ್ರ ವಿಚಾರದಲ್ಲಿ ಕೂಡ ಯತೀಂದ್ರ ಅವ್ರು ಮಾತಾಡಿದ್ದಾರೆ. ಇಲ್ಲ ಅಂತದೇನು ಇಲ್ಲ, ಎಲ್ಲ ಚೆನ್ನಾಗಿದ್ದೀವಿ, ಅದರ ಏನ್ ಸಂಬಂಧ ಹಳಿಸಿಲ್ಲ ಅಂತ. ಹೌದು. ಒಂದ್ ಸಾಂಗ್ ಇದೆ ಅಲ್ಲ, ಏನದು ಒಂದು ಇರುವಾಗ ಎಲ್ಲ ನೆಂಟರು ಆತರ, ಹಾ, ಆಮೇಲೆ ಏನು ಇಲ್ದೇ ಇರುವಾಗ ಯಾರು ಇರಲ್ಲ ಯಾರು ಅನ್ನೋ ಇಲ್ಲ ತರದಲ್ಲಿ. ಅಂತ. ಹೌದು. ಅದು ಸಿದ್ದರಾಮಯ್ಯನವ್ರು ಭಾರಿ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಅವರೇ ಇವತ್ತು ಹೇಳಿದ್ರೆ ನನಗೆ ಮೋಸ ಮಾಡ್ಬಿಡ್ಬೋದು ಅಂತ. ಈ ದಾವಣಗೆರೆ ಎಲೆಕ್ಷನ್ ಆದಮೇಲೆ ಒಂದಿಷ್ಟು ಈಗ ಅಲ್ಪಸಂಖ್ಯಾತ ಘಟಕವನ್ನೆಲ್ಲ ಆ, ಇದು ಮಾಡಿದ್ರು, ಉಚ್ಚಾಟನೆ ಮಾಡಿದ್ರು. ಅದಾದ್ಮೇಲೆ ಬಹಳಷ್ಟು ಜನರನ್ನ ವಿರುದ್ಧ ಶಿಸ್ತು ಕ್ರಮ ತಗೊಂಡ್ರು. ಅವಾಗ ಇದು ಡಿ ಕೆ ಶಿವಕುಮಾರ್ ಅವರೇ ಮಾಡಿದ್ದು ಅನ್ನೋ ತರದಲ್ಲಿ ಸುದ್ದಿ ಓಡಾಡ್ತಾ ಇತ್ತು. ಹೌದು. ಬಟ್ ಕಾಂಗ್ರೆಸ್ನ ಆಂತರಿಕ ವಲಯದಲ್ಲಿ ಹೇಳ್ತಾ ಇದ್ದು ಇದಿಲ್ಲ, ಇಲ್ಲಿ ಡಿ ಕೆ ಶಿವಕುಮಾರ್ ಪಾತ್ರ ಏನಿಲ್ಲ, ಸಿದ್ದರಾಮಯ್ಯನವರೇ ಮಾಡಿದ್ದು ಅಂತ. ಓ ಅವಾಗ ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತರ ಮೇಲೆ ಕ್ರಮ ತಗೊಳ್ಳೋದು ನಮ್ಗೇನ ಹಂಗ ಅನ್ಸೋದಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಡಿ ಕೆ ಶಿವಕುಮಾರ್ ಅವ್ರು ಇರ್ಬಹುದು ಅಂತ. ಬಟ್ ಇವತ್ತು ಅವರು ಮಾತಾಡಿರೋ ರೀತಿ ನೋಡಿದ್ರೆ ಇಟ್ಸ್ ಸಿದ್ದರಾಮಯ್ಯನವರು. ಹೌದು. ಅಂಡ್ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿಯೋದಕ್ಕೂ ಕೂಡ ಇದೇ ಕಾರಣ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಜಮೀರ್ ಅಹಮದ್ ಖಾನ್ ಅವರ ಆಡಿಯೋ ಏನ್ ಬಂತು, ಜಮೀರ್ ಅಹಮದ್ ಖಾನ್ ಅವರ ಅಶಿಸ್ತು ಏನಿತ್ತು, ಇದೇ ಕಾರಣ ಅಂತಾನೂ ಕೂಡ ಬಹಳಷ್ಟು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ತನ್ನ ಸ್ಥಾನ ಹೋಗೋದಕ್ಕೆ ಜಮೀರ್ ಅಹಮದ್ ಕಾರಣ ಅನ್ನುವಂತಹ ಒಂದು ಸಿಟ್ಟು ಏನಾದ್ರೂ ಸಿದ್ದರಾಮಯ್ಯನವ್ರಿಗಿದೆಯಾ? ಮತ್ತು ಸಿದ್ದರಾಮಯ್ಯನವರನ್ನ ಬಿಟ್ಟು ಸತೀಶ್ ಜಾರಕಿಹೊಳಿ ಅವರು ಕೂಡ ದೆಹಲಿಯಲ್ಲಿ ಹೋಗಿ ಇಲ್ಲ ಏನೋ ಒಂದು ಈ ವಿಚಾರದಲ್ಲಿ ತೀರ್ಮಾನ ತಗೊಳ್ಳಿ, ನಮ್ಗೆ ಕರ್ನಾಟಕದಲ್ಲಿ ಫೇಸ್ ಮಾಡೋದು ಕಷ್ಟ ಇದೆ, ಮುಂದಿನ ದಿನಗಳಲ್ಲಿ ಎಲೆಕ್ಷನ್ಗೆ ಹೋಗೋದು ಕೂಡ ಕಷ್ಟ ಆಗ್ಬಿಡುತ್ತೆ, ನೀವು ನಾಯಕತ್ವದಲ್ಲಿ ಏನಾದ್ರೂ ಒಂದು ಡಿಸಿಷನ್ ತಗೊಂಡಿಲ್ಲ ಅಂತ ಅಂದ್ರೆ ಅಂತ ಏನೋ ಅವರು ಸಹಿ ಸಂಗ್ರಹ ಮಾಡಿದ್ರು, ಅದು ಇದು ಸುದ್ದಿ ಇದೆ.